ಸಂಪತ್ತಣ್ಣ ಇವತ್ತು ಊರಿಗೆ ಹೊರಟಿದ್ದಾರೆ. ಔಷಧಿ ಅಂಗಡಿ ಬಂದಿದ್ದೀವಿ, ಗೊಬ್ಬರ ತಗೋಗೋಣ ಬೇವಿನ ಇಂಡಿಯಾ ಅಂತ. ಬಾಕ್ಲಾಕೈತೆ. ಫೋನ್ ಮಾಡಿದ್ದೆ 5 ನಿಮಿಷ ಬರ್ತೀನಿ ಅಂದರು. ಲ್ಯಾಪ್ಟಾಪ್ ಇದೆ ಬ್ಯಾಗಲ್ಲಿ. ವರ್ಕ್ ಫ್ರಮ್ ಹೋಮ್ ಮಾಡಬೇಕಲ್ಲ, ಇವತ್ತು ನಾನು ವರ್ಕ್ ಫ್ರಮ್ ಆಫೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲ, ಕ್ಷಮಿಸ್ಬೇಕು, ವರ್ಕ್ ಫ್ರಮ್ ಫಾರ್ಮ್. ಹೊಲದಲ್ಲಿ ಕುತ್ಕೊಬಿಟ್ಟು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾವ. ಅದ್ರ ಜೊತೆಗೆ ಬಟರ್ ಫ್ರೂಟ್ ಗಿಡಗಳನ್ನ ನೆನೆ ತಂದಿದ್ದೆ, ಬಟರ್ ಫ್ರೂಟ್ ಏಲಕ್ಕಿ, ಅವಕ್ಕೆಲ್ಲ ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಕೋಬೇಕು. ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಒಂದೇ ಹೊಲ್ದ ಹತ್ರ ನೆನೆ ತಂದ ಗಿಡಗಳನ್ನ ನೋಡೋಕ್ಕೆ ಅಂತ ಬಂದಿದ್ದೀನಿ. ನೆನೆ ನೈಟ್ ಲೇಟ್ ಆಯಿತು, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹೆಂಗಿಟ್ಟೆ ಅಂತ ಈ ಥರ ಇಟ್ಟಿದ್ದೀನಿ. ಈ ಕಡೆ ಇರೋದು ಏಲಕ್ಕಿ ಗಿಡಗಳು, ಈ ಕಡೆ ಇರೋದು ಬಟರ್ ಫ್ರೂಟು, ಇಲ್ಲಿರೋದು ನಿಂಬೆಹಣ್ಣಿನ ಗಿಡ, ಸೀಬೆ ಗಿಡ ಮತ್ತು ಕಿತ್ತಳೆ ಹಣ್ಣಿನ ಗಿಡಗಳು. ಸೊ ಇವನ್ನೆಲ್ಲ ಈಗ ಹಾಕಬೇಕು. ಹಾಕೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿ ಯಾವುದೋ ನೀರು ಕಿತ್ಕೊಂಡೈತೆ. ನೀರು ಕಿತ್ಕೊಂಡಿಲ್ಲ, ಪೈಪ್ ಕಿತ್ಕೊಂಡೈತೆ, ನೀರು ಹಾರ್ತೈತೆ. ನೋಡೋಣ ಏನು ಅಂತ. ಈ ಗೇಟ್ ವೆಲ್ ಮುರ್ಕೊಬಿಟ್ಟಿದೆ. ಒಳ್ಳೆ ಐಡಿಯಾ ಇದೆ. ಈಗ ನಿಂತ್ಕೊಂತು. ಹಿಂಗೆ ಇಟ್ಕೊಂಡು ನಿಂತ್ಕೊಬಿಡ್ತೀನಿ ದಿನ ಎಲ್ಲವ. ಅಲ್ಲ, ಎಷ್ಟು ಚೆನ್ನಾಗಿ ನೋಡ್ತಿದ್ದೀರ ನೋಡಿ ವೀಡಿಯೋದಲ್ಲಿ. ಹಿಂಗೆ ಹಿಡ್ಕೊಂಡು ಕೂತಿರ್ತಾನೆ ಇವನು ದಿನ ಎಲ್ಲವ. ಹಿಂಗೆ ಕೈ ಹಂಗೆ ಹಿಡ್ಕೊಂಡು ಬೆಳ್ಳೆನಾದರೂ ಗೆಳೆ ಏನಾದ್ರು ಆಗುತ್ತೆ ಅಂತ ತಿಳ್ಕೊಂಡಿದ್ದೀರಾ. ಏನೂ ಆಗೋಲ್ಲ. ಯಾಕೆಂದರೆ ನಾನು ಹಿಂಗೆ ಹಿಡ್ಕೊಳೋದೇ ಇಲ್ಲ, ಬಿಟ್ಬಿಡ್ತೀನಿ. ಹೋದರೆ ಹೋಗಲಿ ಅಂತ. ಕರೆಂಟ್ ಹೋಗುತ್ತೀನಿ ಅರ್ಧ ಗಂಟೆ, ಆಮೇಲೆ ಹೊಸ ಗೇಟ್ ಹೊಲ್ ತಂದು ಹಾಕ್ತೀನಿ. ಇನ್ನೊಬ್ಬರು ಕೆಲಸ ಮಾಡೋದು ನೋಡೋಕ್ಕೆ ಒಂದು ಖುಷಿ ಅಲ್ಲ. ಇನ್ನೊಬ್ರು ಕೆಲಸ ಮಾಡೋದು ಅಥವಾ ಇನ್ನೊಬ್ಬರಿಗೆ ತೊಂದರೆ ಕೊಟ್ಕೊಂಡು ತನ್ನ ಖುಷಿಯನ್ನು ಪಡೋದ್ರಲ್ಲಿ ಮನುಷ್ಯನಿಗೆ ತುಂಬ ಖುಷಿ ಸಿಗುತ್ತಂತೆ. ಸಂಪತ್ತಣ್ಣ ಕಡ್ಡಿಗಳನ್ನ ಹುಡ್ಕೊಂಡು ಬಂದ. ಕಡ್ಡಿಗಳು ಬೇಕಲ್ಲ. ಈಗ ಬಟರ್ ಫ್ರೂಟ್ ಸುತ್ತಕ್ಕೆ ಮತ್ತು ಗ್ರಿಪ್ ಕೊಡೋಕ್ಕೆ ಕಡ್ಡಿಗಳು ಸಿಕ್ಕೋದು ನೋಡಿ. ಇಲ್ಲಿ ಇವರಲ್ಲಿ ಸೆಲೆಕ್ಟೆಡ್ ದಪ್ಪ ಕಡ್ಡಿಗಳನ್ನ ತೊಗೊಂಬಿಟ್ಟು ಈ ಥರ ಕಡ್ಡಿಗಳನ್ನ ಕಟ್ ಮಾಡ್ಕೊಬೇಕು. ಮಾಡ್ತಿದ್ದೀನಿ, ಮಚ್ಚು ತಂದಿದ್ದೀನಿ. ಮಚ್ಚಿನಲ್ಲಿ ಕತ್ತರಿಸಬೇಕು. ಅಲ್ಲೊಂದೆರಡು ಇದ್ದಾವೆ. ಈಗ ಅಲ್ಲಿ ಕಾಣಿಸ್ತೈತೆ ನನಗೆ ಆ ಜಾಗದಲ್ಲಿ, ಬಟ್ ಅಲ್ಲಿ ನಿಂತ್ಕೊಳಕ್ಕಾಗಲ್ಲ, ಗ್ರಿಪ್ ಇಲ್ಲ. ಬೇಡ, ಇರೋದನ್ನು ಕತ್ತರಿಸ್ಕೊಳ್ಳೋಣ. ಇನ್ನೊಂದೈತೆ, ಇದ್ರ ಸೈಡ್ ಪಾರ್ಟ್ಗಳನ್ನೆಲ್ಲ ಹಿಂಗೆ ಕತ್ತರಿಸ್ಬಿಟ್ಟು ಕಡ್ಡಿಗಳನ್ನ ಮಾಡ್ಕೋಬೇಕು. ಮೇಕತ್ತಿದ್ದೆ, ಈ ಹಳ್ಳದ ಮೇಕತ್ಬಿಟ್ಟು ಎಷ್ಟು ಕತ್ತರಿಸಿದ್ದೀನಿ. ಇವನ್ನೆಲ್ಲ ಶಿಪ್ಪೆ ಎಲ್ಲ ಎಲೆಗಳನ್ನೆಲ್ಲ ತೆಗೆದ್ಬಿಟ್ಟು ಇನ್ನೊಂದು ಟೋಟಲ್ ನನಗೆ 300 ಕಡ್ಡಿ ಬೇಕು. ಬಾಬಾ 300 ಕಡ್ಡಿ ಎಲ್ಲಿಂದ ತರೋದು? ಇದ್ದಾವೆ, ಕತ್ತರಿಸೋಕ್ಕೆ ಆಯುಧ ಬೇಕು. ಆಯುಧ ಹಿಡ್ಕೊಳಕ್ಕೆ ಒಂದು ಕೈ ಬೇಕು. ಕೈಗೆ ಶಕ್ತಿ ಕೊಡೋಕ್ಕೆ ಒಂದು ದೇಹ ಬೇಕು. ಆ ದೇಹನೇ ನಂದು. ಈ ಕೆಲಸ ಮಾಡ್ತಾಯಿರ್ಬೇಕಾದ್ರೆ ಒಂದು ವಿಚಿತ್ರವಾದ ಒಂದು ಆಟಗಳನ್ನು ನೋಡಿದೆ. ಆಟ ಅಂತಂದರೆ ಇದು ಒಂದು ಕಾಡಿನ ಪ್ರದೇಶ ಆಗಿರೋದ್ರಿಂದ ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ. ಐ ಜಸ್ಟ್ ಝೂಮ್ ಇಟ್ ಆ್ಯಂಡ್ ಶೋ ಯು. ಅಲ್ಲಿ ಹುಡುಗ ಹುಡುಗಿ 50ರಿಂದ 60 ಕಡ್ಡಿಗಳನ್ನ ಕತ್ತರಿಸ್ಕೊಂಡಿದ್ದೀನಿ. ಎಲ್ಲ ಉದ್ದುದ್ದ ಇದ್ದಾವೆ. ಸೊ ಇದು 2 ಆಗೋ ಸಾಧ್ಯತೆ ಇದೆ. ಬೈಕಲ್ಲಿ ಇಲ್ಲಿ ಏನೋ ಸೀಟ್ ಹೋಗುತ್ತೆ ಅಂತ ಒಂದು ಬ್ಯಾಗ್ ಇಟ್ಟಿದ್ದೀನಿ. ಪ್ರಾಬ್ಲಮ್ ಏನು ಗೊತ್ತಾ, ಈಗ ಒಬ್ಬನೇ ಒತ್ತಕ್ಕಾಯ್ತಿಲ್ಲ, ಸಿಕ್ಕಾಬಟ್ಟೆ ಬರೈತೆ. ಐ ಆಮ್ ಥಿಂಕಿಂಗ್ ಹೌ ಕ್ಯಾನ್ ಐ ಲಿಫ್ಟ್ ಇಟ್ ಅಪ್. ಚಿಂತೆ ಬೇಡ, ಇಷ್ಟು ದಿನ ತಿಂದಿದ್ದೀನಲ್ಲ, ಎತ್ತೋಣ. ಬಟ್ ಎತ್ತೋದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ಬಿಕಾಸ್ ನಂದು ಇರುತ್ತೆ 2 ಕೈಲಿ ಎತ್ತಿದ್ರೆ ಮೊಬೈಲಲ್ಲಿ ಇಟ್ಕೊಳ್ಳೋಣ, ರೋಡಲ್ಲಿ ಇಟ್ಬಿಟ್ಟು ವೀಡಿಯೋ ಮಾಡ್ಕೊಳಕ್ಕಂತೂ ಆಗಲ್ಲ. ಲೆಟ್ ಮಿ ಟ್ರೈ ಬೈ ಡೂಯಿಂಗ್ ದಟ್ ಥಿಂಗ್. ಬೈಕ್ ಇಟ್ಕೊಬಿಟ್ಟೆ, ಯಾಕೆಂದರೆ ನನ್ನಲ್ಲಿ ಶಕ್ತಿ ಇದೆ. ಯಾವುದೋ ಗಾಡಿ ಬರ್ತೈತೆ, ತಡಿ, ರೋಡಲ್ಲಿ ಜಾಗ ಇಲ್ಲ, ಸಡಿ ತೆಗಿ. ಬೈಕ್ ಹೊಡೆಯೋದೇ ಕಷ್ಟ ಅಂತಂದರೆ ವೀಡಿಯೋದಲ್ಲೇ ಮಾಡ್ಕೊತಿದ್ದೀನಿ ನೋಡಿ ಹೆಂಗೆ ಅಲ್ಲಾಡ್ತೈತೆ. ಯಾವ ಕ್ಷಣದಲ್ಲಿ ಬೀಳುತ್ತೋ ಗೊತ್ತಿಲ್ಲ. ಸುಸ್ತಾಗೋಯ್ತು, ಆಗಲ್ಲ. ಇದನ್ನು ತಂದಿಡೋ ಹೊತ್ತಿಗೆ ಇದು ಜಸ್ಟ್ ಒಂದು 60-70 ಆಗ್ಬೋದು. ಬಟ್ ಈ ಹೊಲ ಪೂರ್ತಿ ಹಾಕಬೇಕು ಅಂತಂದರೆ ಅಟ್ಲೀಸ್ಟ್ 200 ಆದರೂ ಬೇಕು. ಹೆಂಗೆ ಥರನೇ ಯೋಚನೆ ಮಾಡ್ತಾಯಿದ್ದೀನಿ. ಸುಸ್ತಾಗೋಗುತ್ತೆ. ಈಗ ಸಸಿಗಳು ಹಾಕೋಕ್ಕೆ ಮಧ್ಯದಲ್ಲಿ ಗುಂಡಿ ತೆಗಿಬೇಕು, ಅದು ಬೇರೆಯಾ? ಅಯ್ಯೋ ಶಿವ. ಹಾಡು ಕೇಳೋಕ್ಕೆ ಬೋಟ್ ಸ್ಪೀಕರು, ಒಂದು ಗುದ್ದಲಿ, ಒಂದು ಕುಂಟೆಣಿ. ಈಗ ಶುರು ಮಾಡಬೇಕು ಬಗೆಯೋಕ್ಕೆ. ಮೊದಲಿಗೆ ನನ್ನ ಹ್ಯಾಟ್ ಸರಿ ಮಾಡ್ಕೋಬೇಕು. ಇದು ಹ್ಯಾಟ್ ರೌಂಡ್ ಹ್ಯಾಟು. ಇದಕ್ಕೊಂದೆರಡು ಎಲೆ ಹಾಕೋಬಿಡ್ತೀನಿ ತಲೆಗೆ, ತಂಪಾಗ್ಬಿಡುತ್ತಂತೆ ತಲೆ.
ಎಲ್ಲದನ್ನೂ ಆಗ್ಬಿಡುತ್ತಂತೆ ಅಂತೆ ಕಂತೆ ಅಂತ ಎಲ್ಲ ನಂಬ್ತೀರಾ? ನೀವು ಅದೇ ತಾನೆ, ಎಲ್ಲರೂ ಅದನ್ನೇ ಅಂತೆ ಕಂತೆ ನಂಬ್ಕೊಂಡೇ ಜೀವನ ನಡೆಸಬೇಕು. ಈ ಅಂತೆ ಕಂತೆ ಎಲ್ಲ ಹೊಟ್ಟೆನ ತುಂಬಿಸೋಲ್ಲ. ಅಲ್ಲಿ ಒಂದು 2 ಹಾಕೊಬಿಡ್ತೀನಿ. ಚೆನ್ನಾಗಿರೋ 2 ಹಾಕೊಬಿಟ್ರೆ ಫುಲ್ಲು ತಲೆ ಕೂಲಂತೆ, ಕೂಲ್ ಅಂತೆ. ನೋಡಿ ಈ ಥರ ಎಲೆಗಳನ್ನ ಕಟ್ ಮಾಡಿಬಿಟ್ಟು ಹಾಕೋಬಿಟ್ಟಿದ್ದೀನಿ. ಇದಕ್ಕೊಂದು ಫ್ಯಾನ್ ಅಟ್ಯಾಚ್ ಮಾಡಿಬಿಡ್ಬೇಕು. ಸೆಕೆ ಆಯ್ತದಲ್ಲ, ಸುಮ್ಮನೆ ಫ್ಯಾನ್ ಅದ್ರ ಪಾಡಿಗೆ ಹತ್ತಿರಿಗೆ ಮುಖಕ್ಕೆ ಬೀಳ್ತಾರೆ ಹಂಗೆ. ಈಗ ಅಣ್ಣ ಹ್ಯಾಟ್ ಹಾಕೊಂಡ, ನೋಡ್ಬೋದು ಅಣ್ಣ ಹ್ಯಾಟ್ ಹಾಕೊಂಡಿರೋದು. ಇಷ್ಟ ತನಕನೂ ಹಾಕೊಂಡಿದ್ದೆ, ಬಟ್ ಈಗ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾಯಿದ್ದೀನಿ. ಗುದ್ಲಿ ಕೆಲಸವ, ಅದಕ್ಕೋಸ್ಕರ ತಲೆ ಕೂಲಾಗಬೇಕು. ಒಂದು ಬಕೆಟ್ ನೀರು ಉಯ್ಕೊಬತ್ತೀನಿ ತಲೆ ಮೇಕೆಲ್ಲ ಮೈ ಮೇಕೆ, ಸರಿ ಆಗುತ್ತೆ. ಗಿಡಗಳಿಗೆ ನೀರು ಹಾಕೋಕ್ಕೆ ಬಾಟ್ಲಿಲಿ ನೀರು ಇಟ್ಕೊಂಡ್ಬಿಟ್ಟು ಹಿಂಗೆ ಸಂದಿಗೆ ಹೋಗ್ಬಿಟ್ಟು ಈ ಥರ ಹಿಂಗೆ ಸ್ವಲ್ಪ ಹಾಕ್ಬೇಕಂತೆ. ಅಲ್ಲಿ ಕೈ ಇಲ್ವಲ್ಲ, ಅದಕ್ಕೆ ಬಾಟ್ಲಿ ಹಾಕ್ಕೊಂಡೆ ಹಾಕ್ತಾಯಿದ್ದೀನಿ. ನೀವು ನೋಡ್ಬೋದು ಗುಂಡಿ ಪಕ್ಕ ಸ್ಪೀಕರ್ ಗುಂಡಿ ಹಿಂಗೆ ಇಷ್ಟುದ್ದ ತೆಗ್ದಿದ್ದೀನಿ. ಅಳತೆ ಬಂದಿದ್ದೀನಿ. ಇಷ್ಟುದ್ದ ಇದರಲ್ಲಿ ಇಷ್ಟುದ್ದ ಪ್ಯಾಕೆಟ್ ಇದೆ. ಈ ಬೆಳ್ಳಿ ಇಟ್ಕೊಂಡಿದ್ದೀನಿ ಇಷ್ಟುದ್ದ. ಇದು ಎಕ್ಸ್ಟ್ರಾ ಇಷ್ಟು ಗುಂಡಿ ತೆಗ್ದಿಟ್ಟಿದ್ದೀನಿ. ಇದಕ್ಕೆ ಗೊಬ್ಬರ ಹಾಕ್ಬಿಟ್ಟು ಬಿಡ್ತೀನಿ ಇವತ್ತು. ಪಕ್ಕದಲ್ಲಿ ಸ್ಪೀಕರ್ ಐತೆ, ಹಾಡು ಬರ್ತಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಹಾಡು ರೆಕಾರ್ಡಿಂಗ್ 2 ಒಟ್ಟಿಗೆ ಮಾಡೋಕ್ಕೆ ಗೊತ್ತಾಯ್ತಿಲ್ಲ. ಅವತ್ತು ಮಾಡಿದ್ದೆ, ಇವತ್ತು ಗೊತ್ತಾಯ್ತಿಲ್ಲ. ಅದು ಏನಾದ್ರು ಕಲ್ತ್ಕೊಂಡ್ರೆ ಅದು ಥರನೂ ಮಾಡಿಬಿಡ್ತೀನಿ. ಬಟ್ ಇದು ರೆಕಾರ್ಡ್ ನಿಲ್ಸಿದ ಕೂಡಲೇ ಒಳ್ಳೆ ಹಾಡು ಬರುತ್ತೆ. ನಾನು ಕೇಳ್ಕೊತೀನಿ. ನೀವು ಯಾಕೆ ಕೇಳ್ತೀರಿ? ನಿಮ್ಮ ಮೊಬೈಲಲ್ಲಿ ಇದೆಯಲ್ಲ, ಕೇಳ್ಕೊಳ್ಳಿ. ನಾನು ಮಾತ್ರ ಕೇಳ್ತೀನಿ ಸ್ಪೀಕರಲ್ಲಿ.